ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಸಮಸ್ತ ವೀಕ್ಷಕ ಬಾಂಧವರಿಗೆ ಬಕ್ರೀದ್ ಪರ್ವದ ಶುಭಾಶಯ ತಿರುಪೊಂದು ಹೊಸ ಕುರಂದ ಇಂತ ಸುದ್ದಿಗೊಂಚಲು ಸುರುಮಂತಂದುಲ್ಲ ಇತ್ತೆ ಇಂತ ಸುದ್ದಿ ತಾತಿರ್ಲನಿ ಕೇಳ್ನೆ. ಬಕ್ರೀದ್ ಈದುಲ್ ಅಜ್ಹಾ ಪರ್ವಾಚರಣೆ ಉಳ್ಳಾಲ ದರ್ಗಾ ತೋಕೋಟು ಮಸ್ಜಿದುಲ್ ಹುದಾ ಮಸೀದಿಡು ಬಕ್ರೀದ್ ಪರ್ವಾಚರಣೆ. ಕ್ಷೇತ್ರದ ತೇಜೋವಧೆಗೂ ಹುನ್ನಾರ ಆರೋಪ ನಿರಾಧಾರ ಧರ್ಮಾಧಿಕಾರಿ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗೇರಿ ಸ್ಪಷ್ಟನೆ. ಕೈರಂಗಳ ಸಾರ್ವಜನಿಕ ಶ್ರೀ ಶಾರದೋತ್ಸವ ನಾಡಪರ್ವ ಸಮೇತ ಮುತಾಲಿಕೆಡು 12ನೇ ವರ್ಷದ ಶ್ರೀ ಶಾರದೋತ್ಸವ ವಿಸರ್ಜನಾ ಶೋಭಾಯಾತ್ರೆ. ಕಮಲಮುದ ಶ್ರೀ ದುರ್ಗಾಕಾಳಿ ದೇವಸ್ಥಾನದ ಮುಗಿತನದ ನವರಾತ್ರಿ ಪೂಜೆ. ಕೊಲ್ಯ 32ನೇ ವರ್ಷದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಶ್ರೀ ಶಾರದಾ ಅಪ್ಪನ ಭವ್ಯ ಶೋಭಾಯಾತ್ರೆ ಮುಗಿತನ. ಕೆಜೆಪಿ ಬಿಜೆಪಿ ಸಮ್ಮಿಲನ ಒಟ್ಟು 10 ಸ್ಥಾನಗಳು ಸ್ಪರ್ಧಾ ಕಣಕ. ಕೆಜೆಪಿ ಜಿಲ್ಲಾಧ್ಯಕ್ಷರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು. ಸುದ್ದಿ ತಿಳಿನ ಕಂತು ಕೊಡ್ತೇವೆ. ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ. ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ ಮನೆಯ ಆಧುನಿಕ ಒಳಾಂಗಣ ವಿನ್ಯಾಸ, ಸೌಂದರ್ಯ ಲಾಸದ ಸೊಬಗಿಗೆ ಅತ್ಯಾಧುನಿಕ ಮಾದರಿಯ ಡೋರ್ ಲಾಕ್, ಹ್ಯಾಂಡಲ್, ಡೋರ್ ಸೆಟ್, ಕಿಚನ್ ಕ್ಯಾಬಿನೆಟ್ ಇತ್ಯಾದಿ ಸಕಲ ಸೌಲಭ್ಯದ ಮಳಿಗೆ ರಿಷಿ ಹಾರ್ಡ್ವೇರ್ ಅಂಡ್ ಫ್ಲೈ, ನಲ್ಪಡ್ ಬಿಲ್ಡಿಂಗ್, ಮಲ್ಲಿಕಟ್ಟೆ, ಕದ್ರಿ, ಮಂಗಳೂರು. ಮಾಲಕರು ಶ್ರೀ ಸತೀಶ್ ಕರ್ಕೇರ. ಶುಭ ಹಾರೈಸುವ ಸಹಸಂಸ್ಥೆ ಶಿಲ್ಪಿ ಹಾರ್ಡ್ವೇರ್, ಮಾನವಕಟ್ಟೆ, ಮಂಗಳೂರು. ಸುದ್ದಿಲ್ಲದ ವಿವರ. ಮುಸ್ಲಿಂ ಬಂಧುಲಿನ ಆಧ್ಯಾತ್ಮಿಕ ಔನ್ನತ್ಯದ ಸಂಕೇತವೈನ ಪವಿತ್ರ ಹಜ್ ಯಾತ್ರೆದ ಕಾಬಾ ಭವನ ನಿರ್ಮಾಣದ ಕಾರಣಕರ್ತರಾಯಿನ ಇಬ್ರಾಹಿಮರನ ಅಮರ ವಿಶ್ವಾಸದ ನೆಂಪುಡು ಬಕ್ರೀದ್ ಪಂಡುದೆ ಆಚರಣೆ ಮಲ್ಪುನ ತ್ಯಾಗ, ಬಲಿದಾನ, ಸೌಹಾರ್ದದ ಸಂಕೇತವೈನ ಈದುಲ್ ಅಜ್ಹಾ ಬುಧವಾರ ನಾಡೊರ್ಮೆ ಆಚರಣೆ ಅಂಡು. ಸುಮಾರು 5,000 ವರ್ಷದ ಪಿರಾಕದ ನಂಬಿಕೆ, ಪ್ರೀತಿ, ವಿಶ್ವಾಸ, ತ್ಯಾಗ, ಬಲಿದಾನ, ಆಧ್ಯಾತ್ಮಿಕ ಔನ್ನತ್ಯದ ಘಟನೆ ನೆಂಪು ಮಲ್ಪನ ಪರ್ಬನೆ ಈದುಲ್ ಅಜ್ಹಾ. ನಮ್ಮ ಸಾಮಾನ್ಯ ಭಾಷೆಡ್ ಬಕ್ರೀದ್ ಹಜ್ ಪೆರ್ನಲ್ ಪಂಡದಲೆಪ್ಪುನ ಈ ಪರ್ವಾಚರಣೆ ಪ್ರವಾದಿ ಇಬ್ರಾಹಿಮರ ಬೊಕ್ಕ ಅರಣಮಗೆ ಇಸ್ಮಾಯಿಲ್ರ ನೆಂಪುಡು ನಾಡೊರ್ಮೆ ಮುಸ್ಲಿಂ ಬಂಧುಲಿನ ಮಲ್ಲ ಪರ್ಬ ಅದು ಬುಧವಾರ ಆಚರಣೆಯಾಂಡು. ಉಳ್ಳಾಲ ಕೇಂದ್ರ ದರ್ಗಾ ಸಮಿತಿ ಮುತಾಲಿಕೆಡು ವರ್ಷಂ ಪ್ರತಿದಲಕನೆ ಈದುಲ್ ಅಜ್ಹಾ ಪರ್ವಾಚರಣೆದ ಸಂದೇಶ ಸಾರುನ ಶಾಂತಿ ಸೌಹಾರ್ದದ ಮೆರವಣಿಗೆ ಉಳ್ಳಾಲ ಕೋಟೆಪುರದ ದರ್ಗಾ ಮುಟ ನಡೆದಂಡು. ಖತೀಬೇರು ಅಬ್ದುಲ್ ರೌಫ್ ಹಾಜಿಯರ ನೇತೃತ್ವದ ವಿಶೇಷ ಸಾಮೂಹಿಕ ನಮಾಜ್ ಪ್ರಾರ್ಥನೆ ಪ್ರವಚನ ನಡೆತಂಡು.
ಪ್ರಾರ್ಥನಾ ಕೂಟದ ಬೊಕ್ಕ ಪರಸ್ಪರ ಒರಿಯನೊರಿ ಅರ್ಕದ ತರ್ಕದ ಈದುಲ್ ಅಜಾ ಪ್ರಭಾಚರಣೆದ ಶುಭಾಶಯನು ಮುಸ್ಲಿಂ ಬಂಧುಲು ಪಟ್ಟೊಂಡಿರು. ಸಚಿವರು ಶ್ರೀ ಯುಟಿ ಖಾದರ್ ಉಳ್ಳಾಲ ದರ್ಗಾಗ ಬತ್ತದ ಪ್ರಾರ್ಥನೆ ಸಂದಾಯರು. ಸಚಿವರು ಶ್ರೀ ಯುಟಿ ಖಾದರ್ ದರ್ಗಾ ಸಮಿತಿ ಪ್ರಭಾರ ಅಧ್ಯಕ್ಷರು ಶ್ರೀ ಅಶ್ರಫ್ ಅಹಮದ್ ರೈಲ್ವೆ ಶ್ರೀ ಯುಪಿ ಅಶ್ರಫ್ ಬಕ್ರೀದ್ ಪರ್ಬಾಚರಣೆ ನಾಡುಗು ಸುಖ ಶಾಂತಿನ ಕಂತುಕೊರಡು ಪರಸ್ಪರ ಪ್ರೀತಿ ನಂಬಿಕೆಡು ಸಾಮರಸ್ಯ ಸೌಹಾರ್ದದ ಬದುಕಡು ಸಮಾಜನು ಎಡ್ಡೆಡು ರೂಪಿಸಾಗ ಪಂಡದು ಪರ್ಬದ ಸಂದೇಶ ಕೊರಿಯರು. ಧರ್ಮದ ಹಬ್ಬಕ್ಕೂ ಅದರದಾದ ಒಂದು ಸಂತೋಷ ಇದೆ. ಈದ್ ಹಬ್ಬ ಸಂದೇಶವು ತ್ಯಾಗ, ಬಲಿದಾನ, ಏಕತೆ, ಸಹೋದರತೆಯ ಹಾಗೂ ಪ್ರೀತಿ ವಿಶ್ವಾಸ ಹಬ್ಬವಾಗಿದ್ದುಕೊಂಡು ಈ ಹಬ್ಬವನ್ನು ನಾವೆಲ್ಲ ಬಹಳ ಅಚ್ಚುಕಟ್ಟಾಗಿ ಆಚರಿಸುವ ಜೊತೆಯಲ್ಲಿ ಇನ್ನಿತರ ನಾವು ಸೇರಿಸಿಕೊಂಡು ಪರಸ್ಪರ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಅವಕಾಶ ಕಲ್ಪಿಸಬೇಕು. ತಮ್ಮ ತಮ್ಮ ಹಬ್ಬ ಸಂದರ್ಭ ಸರ್ವಧರ್ಮ ಜನರಿಗೆ ಸೇರಿಸಿಕೊಂಡು ಬಹುಶಃ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಮುಂದೆ ಹೋಗುವಂಥ ಅವಕಾಶ ಆಗಬೇಕಂತ ಹೇಳಿಕೊಳ್ತಾ ಬಹುಶಃ ಇವತ್ತು ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಅವಕಾಶ ಆಗಬೇಕಾದ್ರೆ ನಾವು ಸತ್ಪ್ರಜೆಯಾಗಿ ಈ ದೇಶದ ಸಂಪತ್ತಾಗಬೇಕಾದ್ರೆ ಈದ್ ಹಬ್ಬದ ಸಂದೇಶವನ್ನು ನಮ್ಮ ವ್ಯಕ್ತಿಗತ ಜೀವನ ಅಳವಡಿಸಬೇಕು ಅತಿ ಅಗತ್ಯ ಅಂತ ಕೂಡ ಹೇಳಿ ಎಲ್ಲರಿಗೂ ಕೂಡ ಈದ್ ಹಬ್ಬ ಶುಭಾಶಯ. ಮನುಷ್ಯರ ಎಡೆಯಲ್ಲಿ ಸಹಬಾಳ್ವೆ ಮತ್ತು ಕೋಮು ಸಾಮರಸ್ಯತೆಗೆ ಕಾರಣವಾಗುತ್ತದೆ ಎಂಬ ಸತ್ಯ ಸಂದೇಶವನ್ನು ನಾವೆಲ್ಲರೂ ಮನಗಂಡಿದ್ದೇವೆ. ಹಾಗಾಗಿ ಈ ಪವಿತ್ರ ಬಕ್ರೀದ್ ಹಬ್ಬವು ನಮ್ಮೆಲ್ಲರಿಗೂ ನವ ಚೈತನ್ಯವನ್ನು ನೀಡಿ ಒಳ್ಳೆಯ ಜೀವನವನ್ನು ನಡೆಸಲು ಅಲ್ಲಾಹನು ಅನುಗ್ರಹಿಸಲಿ ಅಂತ ಹಾರೈಸುತ್ತಾರೆ. ಜಿಬ್ರೀಲ್ ಅಲೈಹಿಸ್ಸಲಾಂ ಅವರು ಸ್ವರ್ಗದಿಂದ ಒಂದು ಆಡು ಮರಿಯನ್ನು ತಂದು ಅಲ್ಲಾಹನ ಮೂಲಕ ಜಿಬ್ರೀಲ್ ಮೂಲಕ ಆ ಒಂದು ಕರಗದಲ್ಲಿ ಅವರಿಗೆ ಆ ಹಾಡಿನ ಮೂಲಕ ಅರ್ಪಿಸಿದ್ದಾರೆ. ಇವತ್ತು ನಮಗೆ ಈ ಒಂದು ಮಕ್ಕಾ ಮದೀನಾದಲ್ಲಿ ಇವತ್ತು ಅಲ್ಲಿ ಅರ್ಫಾ ಮೈದಾನಲ್ಲಿ ಎಲ್ಲರೂ ಹಾಜಿಗಳು ಆಗಿ ಇವತ್ತು ಹೊರಟಿದ್ದಾರೆ. ಅವರಿಗೆ ನಾನು ದೇವರಲ್ಲಿ ಅವರ ಅಜ್ಜಿ ಮತ್ತು ಉಮ್ರವನ್ನು ಅಲ್ಲಾಹ್ ಕಬೂಲು ಮಾಡಲಿ ಮತ್ತು ಇವತ್ತು ನಮಗೆಲ್ಲರೂ ಹಬ್ಬದ ಸಡಗರವನ್ನು ಬಹಳ ಸದುಪಯೋಗವನ್ನು ಎಂದದಲ್ಲಿ ಮಾಡಬೇಕೆಂದು ನಾನು ತಮ್ಮಲ್ಲೆಲ್ಲರೂ ವಿನಂತಿಸಿಕೊಂಡು ದರ್ಗಾ ಸಮಿತಿ ಸದಸ್ಯರು ಹನೀಫ್ ಹಾಜಿ, ಅಶ್ರಫ್ ಹಾಜಿ, ಹಮೀದ್, ನಾಜಿಮ್, ಯುಟಿ ತಂಗಲ್, ಮೊಹಮ್ಮದ್ ಹಾಜಿ ಇಂಚಿತಿ ಪ್ರಮುಖರು ಮುತಾಲಿಕಿಡಿದ್ದರು. ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಕರ್ನಾಟಕ ಜನತಾ ಪಕ್ಷ ಅಕ್ಟೋಬರ್ 17 ಗುರುವಾರ ಹುಬ್ಬಳ್ಳಿಡು ಮಾಮಲ್ಲ ಜನಾಂದೋಲನ ನಡೆಪೇರ ಉಂಡು ಪಂಡದು ಕೆಜೆಪಿ ಜಿಲ್ಲಾಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟರ್ ಸುದ್ದಿಗೋಷ್ಠಿ ತೆರಿಪಾಯರು. ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಕ್ರಮ ಅನುಸರಿಸುವುದುಂಡು. ರಾಜ್ಯದ ಭ್ರಷ್ಟಾಚಾರ ಹೆಚ್ಚಾವುದುಂಡು. ಈ ಹಿನ್ನೆಲೆಯಲ್ಲಿ ಕೆಜೆಪಿ ಜನಕಲ್ಯಾಣ ಸಮಸ್ಯೆಗೆ ಸ್ಪಂದಿಸದು ಜವಾಬ್ದಾರಿಯುತ ಪ್ರತಿಪಕ್ಷವಾದ ಕೆಲಸ ಮಲ್ಪರ ತೀರ್ಮಾನಿಸದನ್ನು ಪಂಡದು ತೆರಿಪೈನ ಕೆಜೆಪಿ ಜಿಲ್ಲಾಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಅಕ್ಟೋಬರ್ 17 ಗುರುವಾರ ಹುಬ್ಬಳ್ಳಿಡು ಮಾಮಲ್ಲ ಜನಾಂದೋಲನ ನಡೆಪೆರ ಉಂಡು. ಇಂದಿಟ್ಟು ಜಿಲ್ಲೆದ ಸುಮಾರು 140 ಕಾರ್ಯಕರ್ತರು ಭಾಗವಹಿಸಿರ ಉಳ್ಳೇರು ಪಂಡದು ವಿವರ ಕೊರಿಯರು. ನಮ್ಮ ನೆಚ್ಚಿನ ನಾಯಕರಾದ ಬಿಎಸ್ ಯಡಿಯೂರಪ್ಪರವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅವರು ಜಾರಿಗೊಳಿಸಿದಂತಹ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಅದಲ್ಲದೆ ರೈತರು, ಕೃಷಿಕರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರು, ದೀನ ದಲಿತರು ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಮುಖ್ಯವಾಗಿ ನಾಡು ನಡೆಯುವಂತಹ ನಮ್ಮ ಜನಾಂದೋಲನದ ಮುಖ್ಯ ಅಂಶಗಳು ಸುಮಾರು 8 ಪ್ರಮುಖ ಅಂಶಗಳನ್ನು ಮುಂದಿಟ್ಟುಕೊಂಡು ನಾವು ಕರ್ನಾಟಕ ಜನತಾ ಪಕ್ಷದ ವತಿಯಿಂದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ರೈತರ 25,000 ರೂಪಾಯಿ ಸಾಲ ಮನ್ನಾ ಯೋಜನೆಯಂತೆ ನನದುಂಬು ಬರ್ಪಿನ ಚುನಾವಣೆಡು ಬಿಜೆಪಿ ಬೊಕ್ಕ ಕೆಜೆಪಿ ಒಟ್ಟಾಯರ ಉಂಡು. ಅತ್ತಂದೆ ರಾಜ್ಯದ ಒಟ್ಟು 10 ಸ್ಥಾನಲಿಡು ಕೆಜೆಪಿ ಸ್ಪರ್ಧಿಸಾರ ಉಂಡು ಪಂಡದ ಕೆಜೆಪಿ ಮುಖಂಡರು ಶ್ರೀ ಅಜಿತ್ ಬೈಕಂಪಾಡಿ ವಿವರ ಕೊರಿಯರು. ಈಗ ಬಿಜೆಪಿಯಿಂದಲೇ ಹೊರಗೆ ಬಂದು ಕೆಜೆಪಿಯಲ್ಲಿದ್ದವರು. ಆದ್ರಿಂದ ನಮಗೆ ಬಿಜೆಪಿಗೆ ಮತ್ತೆ ಹೋಲಿಕೆ ನಮ್ದೇನು ಇದಿಲ್ಲ, ಯಾವುದು ಆತಂಕಗಳು ಏನಿಲ್ಲ, ನಮ್ಗೇನು ಅಸ್ಪಷ್ಟತೆ ಏನಿಲ್ಲ. ಯಾಕಂದ್ರೆ ನಾವು ಅದರಲ್ಲಿ ಇದ್ದವರು ಯಡಿಯೂರಪ್ಪರವರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅವರನ್ನ ಹೊರಗಿಟ್ಟಿದ್ದಾರೆ ಅಂತೇಳಿ ಅವರಿಗೆ ಬೆಂಬಲವಾಗಿ ನಾವು ನಿಂತವರು. ಆದ್ರಿಂದ ಅವರಿಗೆ ಇನ್ನೂ ಕೂಡ ನಾವು ಅವರಿಗೆ ಬೆಂಬಲವಾಗಿರ್ತೇವೆ. ಅವರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಾವು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್ವಶ್ರೀ ರಾಮಚಂದ್ರ ಬೈಕಂಪಾಡಿ, ಗುರುಚಂದ್ರ ಹೆಗ್ಡೆ, ಅಬುಬಕ್ಕರ್ ಕೈರಂಗಲ, ಮಹಮ್ಮದ್ ಫೈಜಲ್, ಹಮೀದ್ ಕುದ್ರೋಲಿ, ಬಾಲಕೃಷ್ಣ ಗೌಡ, ಇಬ್ರಾಹಿಂ ಕೈಲಾರ್, ಇಬ್ರಾಹಿಂ ಎಸ್ ಸುದ್ದಿಗೋಷ್ಠಿ ಒಟ್ಟಿಗೆತ್ತರು. ನನಲಾತ ಸುದ್ದಿಗತ್ತು ಒಂದು ಪ್ಲೇ ಹೊಸಕುರಲ್ ಸುದ್ದಿಗೊಂಚರು. ಜೈ ನರೇಂದ್ರ ಮೋದಿ. ಮುಂದಿನ ಪ್ರಧಾನಿ ನರೇಂದ್ರ ಮೋದಿ ಆಗಲಿ.
ಭವ್ಯ ಸುದೃಢ ಭಾರತ ನಿರ್ಮಾಣವಾಗಲಿ ಎಂದು ತೊಕ್ಕೋಡು ಅಂಬಿಕರೋಡ್ ಗಟ್ಟಿ ಸಮಾಜ ಭವನದಿಂದ ತಲಪಾಡಿ ಜಂಕ್ಷನ್ವರೆಗೆ ಬೃಹತ್ ವಾಹನ ಜಾಥಾ. ಬನ್ನಿ, ಪಾಲ್ಗೊಳ್ಳಿ, ಸುದೃಢ ಭಾರತ ನಿರ್ಮಾಣಕ್ಕೆ ಜತೆ ಸೇರಿ. ದಿನಾಂಕ 20/10/13 ಆದಿತ್ಯವಾರ. ಸಮಯ ಬೆಳಿಗ್ಗೆ 8:30. ಭಾರತೀಯ ಜನತಾ ಪಕ್ಷ, ಕೋಡೆಕಾಡ್ ಶಕ್ತಿ ಕೇಂದ್ರ. ಸುದ್ದಿಗಂಚಲಿಗೆ ಸ್ವಾಗತ. ಪ್ರವಾದಿ ಇಬ್ರಾಹಿಂ ಅಲಿ ಸಲಾಂರೇನ ಅಮರ ವಿಶ್ವಾಸದ ನೆಂಪುಡು ಆಚರಣೆ ಆಪುನ ಈದುಲ್ ಅಜಾ ಪರ್ಬ ತ್ಯಾಗ ಬಲಿದಾನದ ಐಕ್ಯತೆಯನ್ನು ಸಾರಣು ಪಂಡದ ಜಮಾತೆ ಇಸ್ಲಾಮಿ ಹಿಂದ್ ತ್ರಿಜಿಲ್ಲಾ ಸಂಚಾಲಕರು ಜನಾಬ್ ಅಬ್ದುಲ್ ಸಲಾಂ ಇವು ತಿಳಿಪಾದರು. ಈದುಲ್ ಅಜಾ ಪವಿತ್ರ ಪರ್ಬಾಚರಣೆದ ಸಾಮೂಹಿಕ ನಮಾಜ್ ಪ್ರಾರ್ಥನೆ ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ ಮುತಾಲಿಗೆಡು ತೊಕ್ಕೋಡು ಮಸ್ಜಿದುಲ್ ಹುದಾ ಮಸೀದಿಲು ಬುಧವಾರ ಕಂಡಾಡಲು. سمع الله لمن حمده الله أكبر الله أكبر السلام عليكم ورحمة الله. ಪವಿತ್ರ ಪರ್ಬಾಚರಣೆದ ಪ್ರಾರ್ಥನಾ ವಿಧಿಗಳನ್ನು ಜಮಾತೆ ಇಸ್ಲಾಮಿ ಹಿಂದ್ ತ್ರಿಜಿಲ್ಲಾ ಸಂಚಾಲಕರು ಜನಾಬ್ ಅಬ್ದುಲ್ ಸಲಾಂ ಯು ನಡಪಾತ್ಕೊಯ್ಯರು. ಈ ಸಂದರ್ಭದ ಅಟನೆ ಮಲ್ತಿನ ವಿಶೇಷ ಧಾರ್ಮಿಕ ಪ್ರವಚನಡು ಈದುಲ್ ಅಜಾ ಪರ್ಬಾಚರಣೆದ ಧಾರ್ಮಿಕ ಹಿನ್ನೆಲೆ ಮಹತ್ವನ ತಿರಿಪಾಯಿನ ಜನಾಬ್ ಅಬ್ದುಲ್ ಸಲಾಂ ಯು ಈದುಲ್ ಅಜಾ ಪ್ರವಾದಿ ಇಬ್ರಾಹಿಂ ಅಲಿ ಸಲಾಂ ಮುಸಲ್ಮಾನರಿಗಾದ ಮಲ್ತಿನ ತ್ಯಾಗ ಸಂಪೂರ್ಣ ಜೀವನನು ಮುಸ್ಲಿಂ ಬಂಧುಲೆಗೆ ದೀನ ಸಮರ್ಪಣಾ ಮನೋಭಾವನನ್ನು ಸ್ಮರಿಸವನ ಪರ್ಬ. ಈ ಪರ್ಬ ತ್ಯಾಗ ಐಕ್ಯತೆಯನ್ನು ಜಗತ್ತಿಗೆ ಸಾರನು ಪಣದ ಪರ್ಬದ ಸಂದೇಶ ಕೊರೆಯರು. ಈದುಲ್ ಅಜಾ ಇದು ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಮತ್ತು ಇಸ್ಮಾಯಿಲ್ ಅಲೈಹಿಸ್ಸಲಾಂ ಅವರ ಕುಟುಂಬ ಇಸ್ಲಾಮಿಗಾಗಿ ಮಾಡಿದಂತಹ ಉಜ್ವಲವಾದ ಆ ತ್ಯಾಗದ ಸ್ಮರಣೆಯನ್ನು ಮೆಲುಕು ಹಾಕುವುದರ, ಅದನ್ನು ಪುನಃ ನೆನಪಿಸುವುದರ, ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಕುಟುಂಬ ಇಸ್ಲಾಮಿಗಾಗಿ ಮಾಡಿದಂತಹ ತ್ಯಾಗ, ಸಂಪೂರ್ಣ ಜೀವನವನ್ನು ಇಸ್ಲಾಮಿಗಾಗಿ ನೀಡಿದಂತಹ ಸಮರ್ಪಣಾ ಮನೋಭಾವವನ್ನು ಸ್ಮರಿಸುವುದರ ಹಬ್ಬವಾಗಿದೆ ಈ ಈದುಲ್ ಅಜಾ. ಮಗನ ಮೇಲಿನ ಪ್ರೀತಿಯನ್ನು ಅತಿಜಯಿಸಿಕೊಂಡು, ಪುತ್ರ ವ್ಯಾಮೋಹವನ್ನು ಅತಿಜಯಿಸಿಕೊಂಡು, ತನ್ನ ಸರ್ವಸ್ವವನ್ನು ಅಲ್ಲಾಹರಿಗಾಗಿ ಮುಡುಪಾಗಿದ್ದಂತಹ ಪ್ರವಾದಿ ಇಬ್ರಾಹಿಂ ಅಲೈಹಿಸ್ಸಲಾಂ ಅವರ ಜೀವನವನ್ನು ನೆನಪಿಸುವ ಹಬ್ಬ ಈ ಈದುಲ್ ಫಿತ್ರ್. ಯಾವುದೇ ಹಬ್ಬ ಬಂದರೆ ಶಾಂತಿ ಸಭೆಗಳನ್ನು ಕರೆಯುವಂತಹ ದುರಂತ ಪರಿಸ್ಥಿತಿಯಲ್ಲಿ ನಾವು ಇಲ್ಲಿದ್ದೇವೆ. ಹಬ್ಬ ಎಂದರೆ ಜನರುವಂತಹ ಒಂದು ವಾತಾವರಣವನ್ನು ನಿರ್ಮಿಸಲಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಈ ಹಬ್ಬ ಇದು ಜನರ ಹಬ್ಬ, ಸಮಾಜದ ಹಬ್ಬ ಎಂಬ ರೀತಿಯಲ್ಲಿ ಪರಿಚಯಿಸುವಂತಹ, ಆ ರೀತಿಯಲ್ಲಿ ಬಹುಸಂಸ್ಕೃತಿ ಸಮಾಜದಲ್ಲಿ ನಾವು ಆ ರೀತಿಯಲ್ಲಿ ಇದು ಜನರೊಂದಿಗೆ ಒಡನಾಡುವಂತಹ ಆ ಪ್ರಯತ್ನವನ್ನು, ಆ ಸ್ವಭಾವವನ್ನು ನಾವು ರೂಢಿಸಿಕೊಳ್ಳಬೇಕು. ಜಮಾತೆ ಇಸ್ಲಾಮಿ ಹಿಂದ ಪ್ರಮುಖರು ಮುತಾಲಿಕೆಡುತ್ತಿನ ಕಾರ್ಯಕ್ರಮಗಳು ವಿಶೇಷ ಪ್ರಾರ್ಥನಾ ಕೂಟದ ಬೊಕ್ಕ ಪರಸ್ಪರ ಅರ್ಕದ ಪರ್ಬದ ಶುಭಾಶಯ ಪಟ್ಟೊಂಡಿರು. ಸಮಾಜ ಸೇವಕರ ಕುರ್ಬಾನಿಗಳಿಗೆ ವೈಯಕ್ತಿಕ ಕುರ್ಬಾನಿಗಳು ಸೌಜನ್ಯ ಪ್ರಕರಣನು ದುಂಬುದೀವಂತು ಧರ್ಮಸ್ಥಳದ ಪಾವಿತ್ರ್ಯಗ ಕಳಂಕನ ಮಲ್ಪುನ ಪ್ರಯತ್ನ ನಡೆತುಂಡು ಪಂಡದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ ಕಳವಳನ್ನು ವ್ಯಕ್ತಪಡಿಸಾದಿದ್ದದು. ಇಂಚಿನ ಪ್ರಯತ್ನ ಮಲ್ತಿನಕ್ಲೆಗು ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಧರ್ಮ ದೇವತೆಲೆ ಉತ್ತರ ಕೊರಿಯರು ಉಳ್ಳೇರು ಪಂಡದು ಸ್ಪಷ್ಟಪಡಿಸದಿರು.
ನಾಡೊರ್ಮೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಂಡದ ವಿಶೇಷ ಪುದರ್ ಪಡೆಯಿನ ಸತ್ಯ ಧರ್ಮದ ನೆಲೆಬೀಡು ಸರಿಸುಮಾರು 80 ವರ್ಷ ಇತಿಹಾಸ ಪಡೆಯಿನ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರತೆಗೂ ಧಕ್ಕೆ ಬರ್ಪನ ಪಾತ್ರರು ತನ್ನ 45 ವರ್ಷದ ಸಾಮಾಜಿಕ ಧಾರ್ಮಿಕ ಜೀವನಡು ಕೇನಂದಿನಂಚಿನ ಅಪವಾದಲು ಕೇಂದು ಬರಂದುಂಡು ಕ್ಷೇತ್ರದ ಪುದರ್ನು ಹಾಳ್ ಮಲ್ಪನಂಚಿನ ವ್ಯವಸ್ಥಿತ ಹುನ್ನಾರ ಆವೊಂದುಂಡು ಪಂಡದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಡೆರು ತನ್ನ ಮನಸ್ಸದ ಬೇಜಾರನ್ನು ಪಟ್ಟೊಂಡಿರು. ನನ್ನ ಬದುಕಿನಲ್ಲಿ ನಾನು 45 ವರ್ಷದಲ್ಲಿ 500 ವರ್ಷ ಇತಿಹಾಸ ಇರತಕ್ಕಂಥ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಯಾಗಿ ಸೇವೆ ಮಾಡಿದ್ದೇನೆ. ಈ ಅವಧಿಯಲ್ಲಿ ನಾನು ಪೂರ್ಣಕಾಲಿಕ ಧರ್ಮಾಧಿಕಾರಿ ಮತ್ತು ಪೂರ್ಣಕಾಲಿಕ ಮಂಜುನಾಥ ಸ್ವಾಮಿಯ ಭಕ್ತ ಸೇವಾಕರ್ತ. ಶ್ರೀ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇಲ್ಲಿಯ ದಾನ ಧರ್ಮಗಳನ್ನು ಪರಂಪರೆಯ ಜೊತೆಗೆ ಆಧುನಿಕತೆಯನ್ನು ಆಡಳಿತದಲ್ಲಿ, ವ್ಯವಹಾರದಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮತ್ತು ಚತುರ್ದಾನಗಳಲ್ಲಿ ಆಧುನಿಕತೆಯನ್ನು ನಾನು ಬೆಳೆಸಿಕೊಂಡು ಬಂದಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಧ್ಯಮ ಪ್ರತಿನಿಧಿಗಳ ಸುದ್ದಿಗೋಷ್ಠಿ ಪಾತ್ರನ ಪೂಜ್ಯ ಹೆಗ್ಡೆರ್ ಸೌಜನ್ಯನ ಅಪಹರಣದ ಸುದ್ದಿ ತೇರಿನ ಕೂಡಲೇ ನಾಡ್ ಪತ್ಲೆ ಪಂಡದ ತಾನೇ ಸೂಚಿಸಾದಿತ್ತೆ. ಗೃಹ ಮಂತ್ರಿ ಅಶೋಕ್ ಫೋನ್ ಮಾಡ್ತದ ಈ ಪ್ರಕರಣ ಭಾಗಿಯಾಯಿನಕ್ಲೆ ನಾಡು ಪತ್ತದ ಶಿಕ್ಷೆ ಕೊರಿಯರ ಒತ್ತಾಯಿಸಾದಿತ್ತೆ ಅಂಚೆನೆ ಪ್ರಕರಣ ಸಿಒಡಿಗಳ ಒಪ್ಪಾಡುಂದಲ ಒತ್ತಾಯಿಸಾದಿತ್ತೆ ಪಂಡ ತಿಳಿಪಾಯಿರು. ಮತ್ತು ಕೊಲೆ ಆಯಿತು ಅಂದ ತಕ್ಷಣ ಗೃಹ ಮಂತ್ರಿಗಳಿಗೆ ನೇರವಾಗಿ ಫೋನ್ ಮಾಡಿ, ಇದು ಪೊಲೀಸ್ ಸ್ಟೇಷನ್ಗಲ್ಲ, ಮಂಗಳೂರು ಪೊಲೀಸ್ ಆಫೀಸರ್ಗಲ್ಲ, ಗೃಹ ಮಂತ್ರಿಗಳಿಗೆ ಫೋನ್. ಯಾಕೆ ಅಷ್ಟು ತೀವ್ರವಾಗಿ ನಾನು ಘಾಸಿಕೊಂಡಿದ್ದೆ. ಇದಕ್ಕೆ ಇನ್ನೂ ಒಂದು ಕಾರಣ ಇತ್ತು. ಇಲ್ಲೇ ಪಕ್ಕದಲ್ಲಿ ಇನ್ನೂ 2 ಜೋಡಿ ಕೊಲೆಯಾಗಿತ್ತು. ಅವರು ಒಬ್ಬ ನಮ್ಮ ಆನೆಯ ಮಾಜಿ ಮಾವುತ, ಇನ್ನೊಬ್ಬಳು ನಿತ್ಯವೂ ಕೆಲಸಕ್ಕೆ ಬರುತ್ತಿದ್ದ ಒಬ್ಬ ಮುಗ್ಧ ಮಾನಸಿಕ ರೋಗಕ್ಕಿದ್ದಾಗಿದ್ದಂಥ ಯಮುನಾ ಎನ್ನುವ ಹುಡುಗಿ. ಇದು ನಮ್ಮನ್ನು ಬಹಳ ಘಾಸಿಗೊಳಿಸಿತ್ತು. ಈ ಎರಡನ್ನೂ ಕೂಡ ವಿಮರ್ಶೆ ಮಾಡಬೇಕು ಅಂತ ಅವರಿಗೆ ಹೇಳಿದೆ. ಸಂಜೆ ಹೊತ್ತು CT ರವಿ ಅವರು ಉಸ್ತುವಾರಿ ಸಚಿವರಿಗೂ ಕೂಡ ಹೇಳಿದೆ. ವಿಚಾರಣೆ ಪ್ರಾರಂಭ ಆಯಿತು. ಆಮೇಲೆ ಪೊಲೀಸ್ನವರು ಇದನ್ನು ವಿಚಾರಿಸಿದರು. ಇದನ್ನು CODಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿದೆವು. CODಗೆ ಕೂಡ ಇದನ್ನು ಒಪ್ಪಿಸಲಾಯಿತು. ಈ ಪ್ರಕರಣ ನಡಪುನಗ ತನ್ನ ಮೆಗ್ಗಿ ಹರ್ಷೇಂದ್ರ ನಮಗೆ ಭಾರತಡಿ ಇಚ್ಚಾಂಡು ಅಮೆರಿಕದ ನ್ಯೂಯಾರ್ಕ್ ವಿಶ್ವವಿದ್ಯಾಲಯಗೂ ಉನ್ನತ ವ್ಯಾಸಂಗ ಮಲ್ಪೆರ ಪೋದಿತ್ತೆ. ಇದಕ್ಕೆ ಸಾಕ್ಷಿಯಾದ ಅಮೆರಿಕದ ದಾಖಲಾಯಿನ ಬೊಕ್ಕ ಅಲ್ಪನ ಇತ್ತಿನ ಪಾಸ್ಪೋರ್ಟ್ ದಾಖಲೆಯನ್ನು ಶ್ರೀ ವೀರೇಂದ್ರ ಹೆಗ್ಡೆ ತೋಜಾಯಿರು. ಹರ್ಷೇಂದ್ರ ಕುಮಾರ್ ತಮ್ಮ ನಿಶ್ಚಲ್ ಕುಮಾರ್ ಇದರಲ್ಲಿ ಸೇರಿಕೊಂಡಿದ್ದಾನೆ ಅಂತ. ಸ್ವಾಭಾವಿಕವಾಗಿ ಒಂದು ಮನೆತನದ ಹುಡುಗ ಇಂತಹ ಸಾಮಾನ್ಯ ಕೃತ್ಯದಲ್ಲಿ ಭಾಗವಹಿಸುವಂಥದ್ದು ಖಂಡಿತವಾಗಿಯೂ ಚಿಂತನೆ ಯೋಚನೆ ಮಾಡುವಂಥ ವಿಷಯ ಆಗಲಿ. ಅದಲ್ಲದೆ ಈ ಎಲ್ಲ ಗ್ರಾಮಸ್ಥರಿಗೂ ಕೂಡ, ನಮ್ಮ ಸಿಬ್ಬಂದಿಯವರಿಗೆ, ಗ್ರಾಮಸ್ಥರಿಗೆ ಗೊತ್ತಿತ್ತು ಏನು ಅಂತಂದರೆ ಅವನು ಅಮೆರಿಕ ನ್ಯೂಯಾರ್ಕ್ನಲ್ಲಿ ಯೂನಿವರ್ಸಿಟಿ ಶಿಕ್ಷಣ ಪಡೀತಾ ಇದ್ದಾನೆ ಅಂತ ಗೊತ್ತಿತ್ತು. ಹೀಗಿದ್ದು ಅವನ ಹೆಸರನ್ನು ಮೊದಲೇ ನಾಗರಿಕ ಸೇವಾ ಟ್ರಸ್ಟ್ನವರು ಒಂದು SMS ಮೂಲಕ ಸಂದೇಶ ಸಾರಿಸಿದ್ರು. ಏನು ಅಂತಂದರೆ, ಇದರಲ್ಲಿ ಧರ್ಮೇಂದ್ರ ಹೆಗ್ಡೆ ಅವರ ಮಗ ಸೇರಿಕೊಂಡಿದ್ದಾನೆ ಅಂತ. ನನಗೆ ಈ ಮಾಹಿತಿ ದೊರಕಿದಾಗ ನಾನು ಆಗ ಸ್ವಲ್ಪ ಹಗುರವಾಗಿ ತೆಗೆದುಕೊಂಡಿದ್ದೆ. ಯಾಕೆಂದರೆ ಅವನು ವಿದೇಶದಲ್ಲಿದ್ದಾನೆ, ಇವರೇನೋ ಮೆಸೇಜ್ ಕೊಡ್ತಾ ಇದ್ದಾರೆ, ನಮಗೆ ಇದಕ್ಕೇನು ಸಂಬಂಧ ಇಲ್ಲ ಅಂತ ನಾನು ಅದನ್ನು ಹೆಚ್ಚು ಗಮನಿಸಲಿಲ್ಲ. ಆದರೆ ಈಗ ನೋಡಿದರೆ ಅದನ್ನು ರಾಜ್ಯ ಮಟ್ಟಕ್ಕೆ ಒಯ್ದು ಬಹಳ ಜವಾಬ್ದಾರಿಯುಳ್ಳ ಬಹಳ ಪ್ರಸಿದ್ಧವಾದ ಒಂದು ಚಾನೆಲ್ನಲ್ಲಿ ನೇರವಾಗಿ ಅವರ ಹೆಸರು ಹೇಳಿ ಆರೋಪಿಸಿದ್ದಾರೆ. ಇದು ಖಂಡನೀಯ ಮತ್ತು ಇದನ್ನು ನಾವು ಖಂಡಿಸ್ತೇನೆ. ಯಾಕೆಂದರೆ ಅವನು ಅಮೆರಿಕದಲ್ಲಿ ಆ ಸಮಯದಲ್ಲಿ ಆಗಸ್ಟಿಗೆ ಹೋಗಿ ಡಿಸೆಂಬರ್ ಬಂದದ್ದಕ್ಕೆ ನಮ್ಮ ಹತ್ರ ವೀಸಾ ಪಾಸ್ಪೋರ್ಟಲ್ಲಿ ಸೀಲ್ ಇದೆ. ನನಲಾದ ಸುದ್ದಿಲೆ ತುಂದು ಪ್ಲೆ ಹೊಸ ಕೊರಲ್ ಸುದ್ದಿ ಗುಂಚಲು ನಿಖಲ ಉದ್ದ ಸುದ್ದಿ ಸಮಸ್ಯೆನೆ ಎಂಗ್ಲೆ ಬರತೆ ಕಡಪುರ್ಲೆ ಸುದ್ದಿ ಬಕ್ಕ ಜಾಹೀರಾತು ಕೊರೆಯಲು ಸಂಪರ್ಕಿಸಲೆ ಹೊಸ ಕೊರಲ್ ಈಶ್ವರ ಕಾಂಪ್ಲೆಕ್ಸ್ ವರಂಬಾರ್ ಬಿಲ್ಡಿಂಗ್ ಪೋಸ್ಟ್ ಉಳ್ಳಲ ತೊಕ್ಕೊಟ್ಟು ದೂರವಾಣಿ 2 ಆಜಿ ಮುಜಿಮುಜಿಯಲೆ ಮೊಬೈಲ್ 9 ಮಾಜಿ ಮುಜಿ ಪೂಜೆ 4 ಸ್ಥಳಾಂತರಗೊಂಡಿದೆ ಸ್ಟೈಲಿಂಗ್ ಕಲೆಕ್ಷನ್. ನವನವೀನ ವಿನ್ಯಾಸ, ಮೈಮನ ಕೊಪ್ಪುವ ಆಕರ್ಷಕ ಮಾದರಿಯ ಅಪೂರ್ವ ಹೊಸ ಸಂಗ್ರಹ. ಡ್ರೆಸ್ ಮೆಟೀರಿಯಲ್ಸ್ ಮತ್ತು ಟಾಪ್ಸ್. ಕೋಟೆಕಾಲ್ ಬೀರಿಯ ಮುಸ್ಲಿಯರ್ ಕಟ್ಟಡದಿಂದ ಕೋಟೆಕಾಲ್ ಶಕ್ತಿ ಸ್ಟೋರ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಮಾಲಕರು ಶ್ರೀಮತಿ ಪ್ರಮೀಳಾ ಸಂದೀಪ್. ಹಿಂದೆ ಭೇಟಿ ಕೊಡಿ. ಸ್ಟೈಲಿಂಗ್ ಕಲೆಕ್ಷನ್ ಕೋಟೆಕಾಲ್.
ಸ್ವಾಗತ. ಕೈರಂಗಲ ಸಾರ್ವಜನಿಕ ಶ್ರೀ ಶಾರದೋತ್ಸವ ನಾಡಪರ್ವ ಸಮಿತಿಯ ಮುತಾಲಿಕೆಡ ನಡೆದಿನ 12ನೇ ವರ್ಷದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸೋಮವಾರ ರಾತ್ರಿ ವಿಸರ್ಜನಾ ಶೋಭಾಯಾತ್ರೆ ಮುಗಿತಲಗೆತ್ತಿಂದು. ಕೈರಂಗಳ ಸಾರ್ವಜನಿಕ ಶ್ರೀ ಶಾರದೋತ್ಸವ ನಾಡಪರ್ವ ಸಮಿತಿ ಮುತಾಲಿಕೆಡ್ ಕೈ 11 ವರ್ಷದ ಸಾರ್ವಜನಿಕ ಶ್ರೀ ಶಾರದೋತ್ಸವವನ್ನು ಆಚರಿಸಾವುದು ಬರುತ್ತಿದೆ. 12ನೇ ವರ್ಷದ ಶ್ರೀ ಶಾರದೋತ್ಸವ 13 ತಾರೀಕು ಐತಾರ ಕಾಂಡೆ ಶ್ರೀ ಶಾರದಾ ಅಪ್ಪೆನ ಪ್ರತಿಷ್ಠೆಗೆ ಶುರುವಾದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದ್ದು ಸೋಮವಾರ ವಿಸರ್ಜನಾ ಶೋಭಾಯಾತ್ರೆ ಮುಗಿತಲಗೆತ್ತಿಂದು. ಬಯಡು ಮಹಾಪೂಜೆಯಾದ ಪ್ರಸಾದ ವಿತರಣೆ ನಡೆದಿದ್ದು. 5 ಬೊಕ್ಕ ಕೈರಂಗಳ ಶಾಲೆದ ಪಿದಡ್ನ ಶ್ರೀ ಶಾರದಾ ಅಪ್ಪೆನ ಭವ್ಯ ಶೋಭಾಯಾತ್ರೆ ಪೂಪಾಡಿಕಲ್, ಪುಣ್ಯಕೋಟಿ ನಗರ, ವಿದ್ಯಾನಗರ, ದೇವಿನಗರ, ಬೀರೂರು ಮಾರ್ಗ ಆದ ಕೊಲ್ಲರ ಮಜಲ್ದ ಕೆದುಟು ಜಲಸ್ತಂಭನ ಮಲ್ಪನಡೆಗೆ ಮುಗಿತಲಗೆತ್ತಿಂದು. ಅದರಂತೆ ಖುಷಿ ಯುಕ್ತರಾಗಿ ಬಂದ ನಾಟ್ಯವೀರ ಹಾಗೂ ಅವನ ಅಪಾರ ಸೇನೆಗೆ ತಿಂದು ತೇಗುವಷ್ಟು ಮೃಷ್ಟಾನ್ನ ಭೋಜನ ಬಡಿಸಲಾಗುತ್ತದೆ. ಇಷ್ಟೊಂದು ಅಲ್ಪ ಸಮಯದಲ್ಲಿ ಅಷ್ಟು ದೊಡ್ಡ ಸೇನೆಗೆ ಕಾಡಿನಲ್ಲಿರುವ ಈ ಆಶ್ರಮದಲ್ಲಿ ಭೋಜನ ವ್ಯವಸ್ಥೆ ಮಾಡಲು ಹೇಗೆ ಸಾಧ್ಯವಾಯಿತು ಎಂದು ನಾಟ್ಯವೀರಾರ್ಜುನ ಕುತೂಹಲಕರವಾಗಿ ಜವಾಬ್ದಾರಿಯಲ್ಲಿ ಪ್ರಶ್ನಿಸುತ್ತಾರೆ. ಶ್ರೀ ಶಾರದೋತ್ಸವ ನಾಡಪರ್ವ ಸಮಿತಿ ಗೌರವ ಅಧ್ಯಕ್ಷರು ಶ್ರೀಮತಿ ಉಷಾ ಎಸ್ ರಾಮ್, ಅಧ್ಯಕ್ಷರು ಶ್ರೀ ಕೆಜೆ ಗಟ್ಟಿ ಕೌಳೂರು, ಮಾಜಿ ಅಧ್ಯಕ್ಷರು ಶ್ರೀ ನಂದರಾಜ್ ಶೆಟ್ಟಿ ಬಿಜ್ನಬೈಲ್, ಮಾರ್ಗದರ್ಶಕರು ಸರ್ವಶ್ರೀ ಗೋಪಾಲಕೃಷ್ಣ ರೈ ಮೇಗಿನಮನೆ, ಶಂಕರ್ ಭಟ್ ಕೊಲ್ಲರ ಮಜಲ್ ಬೊಕ್ಕ ಪದಾಧಿಕಾರಿಗಳು ಶೋಭಾಯಾತ್ರೆದ ಮುತಾಲಿಕೆಡ್ತಿರು. ಕಂಬ್ಲಪದವು ಶ್ರೀ ದುರ್ಗಾಕಾಳಿ ದೇವಳ್ಯಡ್ ನವರಾತ್ರಿದ ಅಕೇರಿದ ಪೂಜಾ ಕಾರ್ಯಕ್ರಮಗಳು ಸೋಮವಾರ ರಾತ್ರಿ ನಡೆತಂಡು. ಕಮಲಪದವದ ಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯರನ ದಿವ್ಯ ಆಶ್ರಚನದ ಮುತಾಲಿಕೆಡ್ ಬೆಳಗೊಂದುಪ್ಪನ ಶ್ರೀ ದುರ್ಗಾಕಾಳಿ ದೇವಾಲಯಡ್ ವರ್ಷಂ ಪ್ರತಿದ ನವರಾತ್ರಿ ಪೂಜೆ 5 ತಾರೀಕು ಶನಿವಾರ ಕಾಂಡೆ ಕಲಶ ಪ್ರತಿಷ್ಠೆಡ್ ಶುರುವಾದ ಸೋಮವಾರ ಮಠ ನಡೆತಲು. ರಾತ್ರಿ ಮಹಾಪೂಜೆಯಾದ ಕಲಶ ವಿಸರ್ಜನೆ ಪ್ರಸಾದ ವಿತರಣೆ ನಡೆತಲು. ದಿನ ಪೌಂಜಿದ ಪಂಡು ಮಾಡ್ತಾರೆ. ಅಯ್ನು ನಮ್ಮ ಈ ಒಂಬ ದಿನೊಟ್ಟು ನವರಾತ್ರಿದಲ್ಲ ಪತ್ತನಾಣಿ ಸ್ನಾನ ಮಾಡ್ತದೆ ಸುಚಿನ ಭೂತಿ ಆದ ನಂಗೆ ಮಾತೆರೆಗಳ ಒಂದು ಆಶೀರ್ವಾದ ಕೊಟ್ಟು ನಂಜಿನ ಒಂದು ದಿನ
ಅನ್ನ ಸಂತರ್ಪಣೆ ನಡೆತದೆ. श्रीधर केशव नारायण माधव यादव नारायण श्रीधर केशव नारायण माधव यादव नारायण नारायणाय. ದೇವರದ ಅರ್ಚಕರು ಶ್ರೀ ಜಯಂತ್ ಕಂಬ್ಲಪದವ್, ಶ್ರೀ ಗುರು ನಿತ್ಯಾನಂದ ಭಜನಾ ಮಂಡಳಿ, ಶ್ರೀ ದುರ್ಗಾಕಾಳಿ ಪ್ರಸಾದಿತ ಯಕ್ಷಗಾನ ಕಲಾ ಮಂಡಳಿದ ಅಧ್ಯಕ್ಷರು ఒక ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲ್ಕೆಳಿದ್ದರು. ಇಂಚ 5 ತಾರೀಕರದು ಶ್ರೀ ಕ್ಷೇತ್ರದ ಶುರುವಾಯಿನ ನವರಾತ್ರಿ ಉತ್ಸವದ ಸಂಭ್ರಮಗಳು ಬೇತೆ ಬೇತೆ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಕ್ತಿ ವಿಜಯವನ್ನು ನಡೆತದು ವಾರಿ ಪೂರ್ಲ ಕಂಡು ಮುಗಿತಲಗಿ ಎತ್ತದು. ನನಲಾತ ಸುದ್ದಿಲೆ ತೊಂದು ಪ್ಲೆ ಪಸಕುರಲ್ ಸುದ್ದಿ ಗುಂಚಲು ಜೆಸಿಐ ಮಂಗಳ ಗಂಗೋತ್ರಿ ಕೊಣಾಜೆ 2012-13ನೇ ವರ್ಷದಲ್ಲಿ ಶಿಲಾನ್ಯಾಸಗೊಂಡು ಹರೇಕಳ ಗ್ರಾಮದ ದೇಯ್ಯರಟ್ಕದಲ್ಲಿ ನಿರಾಶ್ರಿತ ಬಡ ಕುಟುಂಬಕ್ಕೆ ದಾನಿಗಳ ನೆರವಿನಿಂದ ನೂತನವಾಗಿ ನಿರ್ಮಿಸಲ್ಪಟ್ಟಿರುವ ಜೆಸಿ ನಿಲಯದ ಉದ್ಘಾಟನಾ ಸಮಾರಂಭ ದಿನಾಂಕ 17/10/2013 ಗುರುವಾರ ಬೆಳಿಗ್ಗೆ 7 ಗಂಟೆಗೆ 11 ಗಂಟೆಗೆ ಸಭಾ ಕಾರ್ಯಕ್ರಮ. ಸ್ಥಳ ದೇಯ್ಯರಟ್ಕ. ಉದ್ಘಾಟಕರು ಸನ್ಮಾನ್ಯ ಯುಟಿ ಖಾದರ್. ಅಧ್ಯಕ್ಷತೆ ಕುರಿಂಜ ನಾರಾಯಣ ಮಣಿಯಾನಿ ಹಾಗೂ ಜೆಸಿ ಬಂಧುಗಳು ಅತಿಥಿಗಳು ಭಾಗವಹಿಸಲಿರುವರು. ಸರ್ವರಿಗೂ ಸ್ವಾಗತ ಬಯಸುವ ಜೆಸಿ ನಿಲಯದ ಯೋಜನಾ ನಿರ್ದೇಶಕರು ಜೆಸಿ ತ್ಯಾಗಂ ಹರೇಕಳ, ನಿಕಟಪೂರ್ವ ಅಧ್ಯಕ್ಷರು ಜೆಸಿ ಹರೀಶ್ ಕುಮಾರ್ ಪುತ್ತಾರ್ ಹಾಗೂ ಎಲ್ಲಾ ಜೆಸಿ ಪದಾಧಿಕಾರಿಗಳು. ಸುದ್ದಿಗಂಜಲಿಗೆ ಸ್ವಾಗತ. ಕೊಲ್ಯ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿತ 32ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ಶ್ರೀ ಶಾರದಾ ಅಪ್ಪೆನ ವೈಭವದ ವಿಸರ್ಜನಾ ಶೋಭಾಯಾತ್ರೆ ಅಂಗಾರ ಮುಗಿತಲಗೆತ್ತದು. 3 ವರ್ಷದ ದುಂಬು ಹೊಸ ಶಾರದಾ ಸಭಾ ಸದನ ಪಡೆಯಿನ ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತ 32ನೇ ವರ್ಷದ ಶ್ರೀ ಶಾರದಾ ಮಹೋತ್ಸವ ಶ್ರೀ ಶಾರದಾ ಅಪ್ಪೆನ ಪ್ರತಿಷ್ಠೆದೊಟ್ಟಿಗೆ ಶುಕ್ರವಾರ ಕಾಣಿಸಿರುವಾದ 5 ದಿನ ಭಾರಿ ಗರ್ದರ್ ನಡೆದನು. 5 ದಿನಲ ಲಲಿತ ಸಹಸ್ರನಾಮ ಪೂಜೆ ಭಜನೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಲ ನಡೆತೊಂದಿತ್ತು. ಅಂಗಾರೆ ರಾತ್ರಿ ಶ್ರೀ ಶಾರದಾ ಅಪ್ಪೆಗೂ ವಿಸರ್ಜನಾ ಪೂಜೆಯಾದ ಪ್ರಸಾದ ವಿತರಣೆ ನಡೆದನು. ವಿಸರ್ಜನಾ ಪೂಜೆಯಾದ ಶ್ರೀ ಶಾರದಾ ಮಂಟಪದ ಪಿದರ್ನ ಶೋಭಾಯಾತ್ರೆ ಅಡ್ಕ ಕೋಡೆಕಾರ್ ಮಾರ್ಗ ಆದ ಸೋಮೇಶ್ವರ ದೇವಸ್ಥಾನದ ಕೈತಲ್ ಕಡಲ ಕಿನಾರೆಡು ವಿಸರ್ಜನೆದೊಟ್ಟಿಗೆ ಮುಗಿತಲಗೇತದು. ನೋಡು ಪರಮೇಶ್ವರನು ಕೊಟ್ಟ ಆ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ.
ವೃಂದಕ್ಕೆ ಗೋವಿಂದ ಹರಿ ಗೋವಿಂದ ಶ್ರೀ ಶಾರದಾ ಮಾತೆ ಪಾದಾರ ವೃಂದಕ್ಕೆ ಗೋವಿಂದ ಹರಿ ಗೋವಿಂದ ವೀಣಾಮಣಿಯ ಪಾದಾರ ವೃಂದಕ್ಕೆ ಗೋವಿಂದ ಹರಿ ಗೋವಿಂದ. ಪೀಲಿ ವೇಷಲದ ನರ್ತನ, ಆಕರ್ಷಕ ಸ್ತಬ್ಧ ಚಿತ್ರలు, ಪಟಾಕಿ, ಬೇಡಿ ಮರ್ದಲದ ಪ್ರದರ್ಶನ ಶೋಭಾಯಾತ್ರೆಗೆ ವಿಶೇಷ ಮೆರುಗುನ್ ಕೊರಲು. ಕಡಲ ಕಿನಾರೆಡು ಶ್ರೀ ಶಾರದಾ ಅಪ್ಪೆಗೆ ವಿಶೇಷ ವಿಸರ್ಜನಾ ಪೂಜೆ ಸಂದಾದು ವೇಷಧಾರಿಲೆಗೆ ಪ್ರಸಾದ ಸ್ಮರಣಿಕೆಯನ್ನು ಒಪ್ಪಿಯಾದು ವಿಸರ್ಜನದ ವಿಧಿ ವಿಧಾನ ನಡೆತದು. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಗೌರವ ಅಧ್ಯಕ್ಷರು ಶ್ರೀ ಸೀತಾರಾಮ್ ಬಂಗೇರ ಕೊಲ್ಯ, ಅಧ್ಯಕ್ಷರು ಶ್ರೀ ಶ್ರೀನಿವಾಸ್, ಮುಖ್ಯ ಕಾರ್ಯನಿರ್ವಾಹಕರು ಶ್ರೀ ಶೈಲೇಂದ್ರ ಕುಜುಮಗದ್ದೆ, ಕೋಶಾಧಿಕಾರಿ ಶ್ರೀ ವಿಶ್ವನಾಥ್ ಕೊಲ್ಯ, ಪ್ರಧಾನ ಕಾರ್ಯದರ್ಶಿ ಶ್ರೀ ಹರಿಶ್ಚಂದ್ರ ಕೊಲ್ಯ ಅಂಚನೆ ಪದಾಧಿಕಾರಿಗಳು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಕುಡೋರ ವೀಕ್ಷಕ ಬಾಂಧವರಿಗೂ ಬಕ್ರೀದ್ ಪರ್ವದ ಶುಭಾಶಯ ತಿಳಿಪುವಂದು ಇನ್ನಿತ ಸುದ್ದಿಗೊಂಚಿಲು ಮುಗಿತನ್ನುಲ್ಲ. ನನ್ನಲಾದ ಸುದ್ದಿ ವಿಶೇಷತೆಗೆ ತುಂಬುತ್ತ ಸುದ್ದಿಗೊಂಚಿಟ್ಟು ಭೇಟಿಯಾಗ ಸಲ್ಮೇಲು.